ಸ್ನೇಹಿತರೆ ಯಾರನ್ನು ನೋಡಲು ಲಕ್ಷಾಂತರ ಜನ ಮುಗಿಬೀಳ್ತಿದ್ರೋ, ಯಾರ ಒಂದು ಕಣ್ಣಿನ ಸನ್ನೆಗೆ ಇಡೀ ಗಾಂಧಿನಗರವೇ ನಡುಗುತ್ತಿತ್ತೋ, 60 ಎಕರೆ ಫಾರ್ಮ್ ಹೌಸ್ನಲ್ಲಿ ರಾಜನಂತೆ ಬದುಕಿದ್ದ ಆ ಗಜ ಇಂದು ಪರಪ್ಪನ ಅಗ್ರಹಾರದ ಒಂದು 4 ಗೋಡೆಗಳ ಮಧ್ಯೆ ಒಂಟಿಯಾಗಿ ಕೂತಿದ್ದಾರೆ. ಹೌದು, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ್, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರ್ ಡಿ ಬಾಸ್ ಇಂದಿಗೂ ಜೈಲಿನಲ್ಲಿ ಇಡೀ ದಿನವನ್ನು ಕಳೆಯುತ್ತಿದ್ದಾರೆ. ಸ್ನೇಹಿತರೆ, ರೇಣುಕಾಸ್ವಾಮಿ ಹತ್ಯೆ ಕೇಸ್ ಇಡೀ ಸ್ಯಾಂಡಲ್ವುಡ್ನ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ಚಿತ್ರರಂಗದ ಬೇರೆ ಪ್ರಮುಖರಿಗೆ ಬೇಲ್ ಸಿಕ್ಕರೂ ಡಿ ಬಾಸ್ಗೆ ಮಾತ್ರ ಇನ್ನೂ ಜೈಲೇ ಗತಿಯಾಗಿದೆ. ಅಭಿಮಾನಿಗಳು ಇಂದಿಗೂ ನಮ್ಮ ಡಿ ಬಾಸ್ ಆಚೆ ಬರ್ತಾರೆ ಅಂತ ಕಣ್ಣೀರು ಹಾಕ ಕಾಯ್ತಿದ್ದಾರೆ. ಆದರೆ ಶೂಟಿಂಗ್ ಸೆಟ್ನಲ್ಲಿ ಸ್ಪಾಟ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ ಇಡೀ ಕರ್ನಾಟಕವೇ ಎದುರುವ ಪ್ರೀತಿಸುವ ಮಹಾ ಸಾಮ್ರಾಟನಾಗಿ ಬೆಳೆದದ್ದು ಹೇಗೆ? ಅಷ್ಟೊಂದು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಒಂದೇ ಒಂದು ತಪ್ಪು ಹೆಜ್ಜೆಯಿಂದ ಹೇಗೆ ಧೂಳಿಪಟವಾಯಿತು? ನೀನು ಅವನ್ ತರನೇ ಆಡ್ತಿದ್ಯಾ? ಈಗೇನ್ ತಪ್ಪು ಮಾಡಿವ್ನಿ? ನಮ್ಮ ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳತ್ತಪ್ಪ. ಓಲತ್ತವ ಬಂದವರು ಹುಡ್ಕೊಂಡು ಅಟ್ಟಿತವ ಬರ್ತಾರೆ, ಮಾರ ಅಂತವ್ರು ಕೇರ್ಯಾಗಿ ಹುಡ್ಕೋತಾರೆ. ಇಂಥ ಕಾಮುಕರಿಗೆದ್ರಿ ಹುಟ್ಟೋ ಹೆಣ್ಮಕ್ಳನ್ನ ಸಾಯಿಸ್ಬಿಡ್ಬೇಕನ್ನೋ ಕಾಲ ಬರ್ತದೆ. ನಾಳೆ ನಮ್ ಪುಟ್ಟಕ್ಕೆ ಅಂಜಿಕೆ ಇಲ್ಲದೆ ಓಡಾಡ್ಬೇಕು ಅಂತಂದ್ರೆ ನಾವಿಂತವ್ರನ್ನ ಎದುರಿಸ್ಕೊಂಡು ನಿಂತ್ಕೊಳ್ಳೇಬೇಕು. ಇವತ್ತು ನಾವು ಎಂದಿಗೂ ನೋಡದ ದರ್ಶನ್ ಬಗೆಗಿನ ಲೈಫ್ ಸ್ಟೋರಿಯ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ಕೂಡ ಡಿ ಬಾಸ್ ಫ್ಯಾನ್ ಆಗಿದ್ದರೆ ಕಮೆಂಟ್ನಲ್ಲಿ ಮರೆಯದೆ ಡಿ ಬಾಸ್ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ದರ್ಶನ್ ಅವರಿಗೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇತ್ತು ಅಂತ ನಾವೆಲ್ಲ ಅನ್ಕೋತೀವಿ. ಖ್ಯಾತ ಕಳನಟ ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಇವರು ದರ್ಶನ್. ಆದರೆ ವಿಧಿಯ ಆಟ ನೋಡಿ, ದರ್ಶನ್ ಇನ್ನೂ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ತೂಗುದೀಪ್ ಶ್ರೀನಿವಾಸ್ ಅವರು ತೀರಿ ಹೋಗ್ತಾರೆ. ಅಪ್ಪ ಇದ್ದಾಗ ರಾಜನಂತೆ ಇದ್ದ ಆ ಕುಟುಂಬ ಅಪ್ಪ ಹೋದ ಮೇಲೆ ಬೀದಿಗೆ ಬೀಳುತ್ತೆ. ಮನೆಯ ಬಾಡಿಗೆ ಕಟ್ಟಲು ದುಡ್ಡಿರಲಿಲ್ಲ. ತಾಯಿ ಮೀನಾಕ್ಷಮ್ಮ ಅವರು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ದರ್ಶನ್ ಅವರ ತಂಗಿಯ ಮದುವೆಗೆ ಹಣವಿಲ್ಲದೆ ಒದ್ದಾಡಿದ ದಿನಗಳು ಉಂಟು. ಆದರೆ ದರ್ಶನ್ ಅವರಿಗೆ ಅಂದು ಕಣ್ಣ ಮುಂದೆ ಕಂಡಿದ್ದು ಕೇವಲ ಕತ್ತಲೆ. ಅಂದು ದರ್ಶನ್ ತೀರ್ಮಾನಿಸಿದ್ರು, ನಾನು ಅಪ್ಪನ ಹೆಸರನ್ನು ಉಳಿಸಬೇಕು, ನನ್ನ ಕುಟುಂಬವನ್ನು ಈ ನರಕದಿಂದ ಆಚೆ ತರಬೇಕು. ಆದರೆ ಚಿತ್ರರಂಗ ಯಾರನ್ನೂ ಸುಲಭವಾಗಿ ಒಳಗೆ ಬಿಟ್ಟುಕೊಳ್ಳಲ್ಲ. ದರ್ಶನ್ ನಾಯಕನಾಗುವ ಮುನ್ನ ಕ್ಯಾಮ್ರಾ ಅಸಿಸ್ಟೆಂಟಾಗಿ ದುಡಿದರು. ಹಿರಿಯ ನಟ ಶಿವರಾಜ್ ಕುಮಾರ್ ಅವರ ಸಿನಿಮಾಗಳ ಸೆಟ್ನಲ್ಲಿ ಲೈಟ್ ಬಾಯ್ ಆಗಿ, ಸ್ಪಾಟ್ ಬಾಯ್ ಆಗಿ ಎಲ್ಲರಿಗೂ ಟೀ ಕಾಫಿ ಕೊಡುವ ಕೆಲಸ ಮಾಡ್ತಿದ್ರು. ಹಾಗೆ ಹೆಚ್ಚಿನ ದುಡಿಮೆಗಾಗಿ ಮನೆ ಮನೆಗೆ ಹಾಲು ಮಾರ್ತಿದ್ದ ಹುಡುಗ ಇವರು. ಆದರೆ ಹಸಿವು ಅಂದರೆ ಏನು, ಅಪಮಾನ ಅಂದರೆ ಏನು ಅನ್ನೋದನ್ನು ದರ್ಶನ್ ದಿನದಿನವೂ ಕಲಿತುಕೊಂಡ್ರು. ಸ್ಟುಡಿಯೋಗಳ ಮುಂದೆ ಗಂಟೆಗಟ್ಟಲೆ ಚಾನ್ಸ್ಗಾಗಿ ಕಾಯ್ತಾ ನಿಂತ ಆ ದಿನಗಳೇ ದರ್ಶನ್ ಅವರನ್ನು ಮುಂದೆ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಮಾಡಿದ್ದು. ಅದು 2002ರ ಸಮಯ. ಗಾಂಧಿನಗರದಲ್ಲಿ ಹೊಸ ಅಲೆ ಎದ್ದಿತ್ತು. PN ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಅನ್ನೋ ಸಿನಿಮಾ ರಿಲೀಸ್ ಆಯಿತು. ಅಲ್ಲಿಯವರೆಗೆ ಕನ್ನಡ ಸಿನಿಮಾ ನೋಡದಿದ್ದ ರೌಡಿಸಮ್ ಲೋಕ ಮಾಸ್ ಆಡಿಯನ್ಸ್ ಥಿಯೇಟರ್ ಕಡೆ ಓಡಿ ಬರುವಂತೆ ಮಾಡಿದರು. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಈ 6 ಅಡಿ ಎತ್ತರದ ಕಟೌಟ್ ನಟ ದಾಸ ಅನ್ನೋ ಕ್ಯಾರೆಕ್ಟರ್ ಮೂಲಕ ದರ್ಶನ್ ಇಡೀ ಕರ್ನಾಟಕದ ಕಣ್ಣು ಸೆಳೆದರು. ಅಲ್ಲಿಯವರೆಗೆ ಚಿತ್ರರಂಗದಲ್ಲಿದ್ದ ನಾಯಕ ನಟರ ಇಮೇಜನ್ನೇ ಇವರು ಬ್ರೇಕ್ ಮಾಡಿಬಿಟ್ರು. ಅಲ್ಲಿಂದ ಶುರುವಾಗಿದ್ದೇ ದರ್ಶನ್ ಯುಗ. ಕರಿಯ, ದಾಸ, ಗಜ, ಕಲಾಸಿಪಾಳ್ಯ, ಸಾರಥಿ, ಕ್ರಾಂತಿವೀರ, ಸಂಗೊಳ್ಳಿ ರಾಯಣ್ಣ ಒಂದಾದ ಮೇಲೊಂದರಂತೆ ಹಿಟ್ ಸಿನಿಮಾಗಳು ಬಂದವು. ದರ್ಶನ್ ಅಂದರೆ ಬರೀ ನಟನಲ್ಲ, ಬಾಕ್ಸ್ ಆಫೀಸ್ ಕೊಳ್ಳೆ ಹಿಡಿಯುವ ಸುನಾಮಿ ಅಂತ ಪ್ರೂವ್ ಆಯಿತು. ದುಡ್ಡಿನ ಕಷ್ಟದಲ್ಲಿದ್ದ ಹುಡುಗ ಕೋಟಿ ಸಂಭಾವನೆ ಪಡೆಯುವ ಸ್ಟಾರ್ ಆದರು. ಆದರೆ ಇಲ್ಲಿಂದಲೇ ದರ್ಶನ್ ಅವರ ಲೈಫ್ನಲ್ಲಿ ಮತ್ತೊಂದು ಕರಾಳ ಆಯಾಮ ಶುರುವಾಗುತ್ತೆ. ಸಕ್ಸಸ್ ತಲೆಯ ನೆತ್ತಿಗೇರಿದಾಗ ಮನುಷ್ಯ ಹೇಗೆ ಎಡವುತ್ತಾನೆ ಅನ್ನೋದಕ್ಕೆ ದರ್ಶನ್ ಅವರ ವೈಯಕ್ತಿಕ ಜೀವನವೇ ಸಾಕ್ಷಿ. ಹಣ, ಕೀರ್ತಿ, ಅಭಿಮಾನಿ ಬಳಗ ಎಲ್ಲವೂ ಸಿಕ್ಕಾಗ ದರ್ಶನ್ ಸುತ್ತ ಕಾಂಟ್ರವರ್ಸಿಗಳು ಸುತ್ತಿಕೊಳ್ಳಲು ಶುರುವಾದವು. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ ಕೇಸ್ನಲ್ಲಿ ದರ್ಶನ್ ಮೊದಲ ಬಾರಿಗೆ ಜೈಲು ಸೇರಬೇಕಾಗಿ ಬಂತು. ಅಂದು ಅಭಿಮಾನಿಗಳು ಜೈಲಿನ ಮುಂದೆ ಜಮಾಯಿಸಿ ರಂಪಾಟ ಮಾಡಿದರು. ಚಿತ್ರರಂಗದ ದೊಡ್ಡವರೇ ಬಂದು ಆ ಸಮಸ್ಯೆಯನ್ನು ಬಗೆಹರಿಸಿದರು. ಆದರೆ ದರ್ಶನ್ ಅವರ ಕೋಪ ಮತ್ತು ಅಹಂಕಾರ ಅಲ್ಲಿಗೇ ನಿಲ್ಲಲಿಲ್ಲ. ಕೆಲವು ವರ್ಷಗಳ ಹಿಂದೆ
ಮಾಧ್ಯಮಗಳ ಬಗ್ಗೆ ಮತ್ತು ಪತ್ರಕರ್ತರ ಬಗ್ಗೆ ದರ್ಶನ್ ಅವರು ಕೆಟ್ಟದಾಗಿ ಮಾತಾಡಿದ ಈ ಆಡಿಯೋ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಯಿತು. ಅದರಲ್ಲಿ ನಮ್ಮನ್ನ ಸೂಳೆ ಮತ ಮೀಡಿಯಾದವರು ನಾನು ಇಷ್ಟೇ ಹೇಳ್ತಾ ಇರೋದು, ನೀವ್ ಎಷ್ಟೇ ತಿಕ್ಕರು. ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ನೀವು ಅಷ್ಟೆಲ್ಲ ಮಾಡೇ ಇಷ್ಟೊಲು ಬಂದಿದ್ರಿ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಮಾಧ್ಯಮಗಳನ್ನು ಅತ್ಯಂತ ಕೀಳಾಗಿ ನಿಂದಿಸಲಾಗಿತ್ತು. ಇದು ಕರ್ನಾಟಕದ ಪ್ರಮುಖ ಟಿವಿ ಚಾನೆಲ್ಗಳು ಮತ್ತು ಪ್ರಿಂಟ್ ಮೀಡಿಯಾಗಳನ್ನು ಕೆರಳಿಸಿತು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಸೂಪರ್ ಸ್ಟಾರನ್ನು ಇಡೀ ಮಾಧ್ಯಮ ಲೋಕ ಸಂಪೂರ್ಣವಾಗಿ ಬ್ಯಾನ್ ಮಾಡಿತ್ತು. ದರ್ಶನ್ ಸಿನಿಮಾಗಳ ಪ್ರಚಾರ ಇಲ್ಲ, ಅವರ ಹೆಸರೇ ಟಿವಿಯಲ್ಲಿ ಬರಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳ ಶಕ್ತಿ ಏನೆಂಬುದು ಜಗತ್ತಿಗೆ ಗೊತ್ತಾಯಿತು. ಮೀಡಿಯಾ ಇಲ್ಲದಿದ್ದರೆ ಏನಂತೆ, ನಾವೇ ನಮ್ಮ ಬಾಸ್ ಸಿನಿಮಾವನ್ನು ಪ್ರಮೋಟ್ ಮಾಡ್ತೀವಿ ಅಂತ ಕ್ರಾಂತಿ ಸಿನಿಮಾದ ಸಮಯದಲ್ಲಿ ಅಭಿಮಾನಿಗಳೇ ಬೀದಿಗೆ ಇಳಿದ್ರು. ದರ್ಶನ್ ಕೂಡ ನನ್ನ ಸೆಲೆಬ್ರಿಟಿಗಳೇ ನನ್ನ ಆಸ್ತಿ ಅಂದರು. ಆದರೆ ಈ ಅತಿಯಾದ ಅಭಿಮಾನ ಮತ್ತು ನನ್ನನ್ನು ಕೇಳೋರು ಯಾರೂ ಇಲ್ಲ ಅನ್ನೋ ಅತಿಯಾದ ಆತ್ಮವಿಶ್ವಾಸವೇ ದರ್ಶನ್ ಅವರನ್ನು ಪತನದ ಹಾದಿಗೆ ಎಳೆದುಕೊಂಡು ಹೋಯಿತು. ಮನುಷ್ಯನಿಗೆ ಎಲ್ಲವೂ ಇರಬಹುದು, ಆದರೆ ವಿವೇಚನೆ ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ ಅವರ ಮಾಡಿದಂಥ ಈ ಘಟನೆಯೇ ಸಾಕ್ಷಿ. ತನ್ನ ಗೆಳತಿ ಪವಿತ್ರ ಗೌಡ ಅವರಿಗೆ ಚಿತ್ರದುರ್ಗದ ಒಬ್ಬ ಸಾಮಾನ್ಯ ಹುಡುಗ, ಅವನೇ ರೇಣುಕಸ್ವಾಮಿ, ಈತ ಅಸಭ್ಯವಾಗಿ ಮೆಸೇಜ್ ಮಾಡಿದ್ದಾನೆ ಎನ್ನುವ ಒಂದು ಕಾರಣಕ್ಕೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ಕಥೆಯನ್ನು ರಕ್ತಸಿಕ್ತವಾಗಿ ಮಾಡಿದರು. ಕಾನೂನನ್ನು ಕೈಗೆತ್ತಿಕೊಂಡ ದರ್ಶನ್ ಮತ್ತು ಅವರ ಗ್ಯಾಂಗ್ ರೇಣುಕಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತಂದು ಶೆಡ್ ಒಂದರಲ್ಲಿ ಅಮಾನುಷವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡ್ತಾರೆ. ಈ ಆರೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಗಜನ ಥರ ಮೆರೆಯುತ್ತಿದ್ದ ಒಬ್ಬ ನಟ ಕೊಲೆ ಆರೋಪಿಯಾಗಿ ಪೊಲೀಸ್ ವ್ಯಾನ್ ಹತ್ತುವ ಪರಿಸ್ಥಿತಿ ಬಂತು. ಈ ಕೇಸ್ನಲ್ಲಿದ್ದ ಉಳಿದವರಿಗೆ ಈಗ ಒಂದೊಂದಾಗಿ ಬೇಲ್ ಸಿಗುತ್ತಿದ್ದರೂ ಪ್ರಮುಖ ಆರೋಪಿಯಾಗಿರುವ ದರ್ಶನ್ ಅವರಿಗೆ ಮಾತ್ರ ಇಂದಿಗೂ ಕಾನೂನು ಯಾವುದೇ ವಿನಾಯಿತಿ ನೀಡಿಲ್ಲ. ಅಂದು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಕುದುರೆ ಸವಾರಿ ಮಾಡ್ತಿದ್ದ ಕೈಗಳು ಇಂದು ಜೈಲಿನ ತಟ್ಟೆ ಹಿಡಿಯುವಂತಾಗಿದೆ. ಸೊ ಸ್ನೇಹಿತರೆ, ಮೊನ್ನೆ ನಡೆದಂಥ ಒಂದು ರಾಮನಗರದ ಒಂದು ಪ್ರೋಗ್ರಾಮ್ನಲ್ಲಿ ಹೊಸದಾಗಿ ಆಯ್ಕೆಯಾದಂಥ DK ಶಿವಕುಮಾರ್ ಮುಖ್ಯಮಂತ್ರಿಯವರು ಅಲ್ಲಿಗೆ ಆಗಮಿಸ್ತಾರೆ. ಈ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡುವಾಗ ಎಲ್ಲರೂ ಕೂಡ ಡಿ ಬಾಸ್ ಎಂದು ಕಿರುಚಲು ಶುರು ಮಾಡ್ತಾರೆ. ಆಗ DK ಶಿವಕುಮಾರ್ ನಾಳೆ ನೋಡೋಣ ನಿಮ್ಮ ಡಿ ಬಾಸನ್ನು ಅಂತ ಹೇಳ್ತಾರೆ. ಇಲ್ಲಿ ಅಭಿಮಾನಿಗಳಿಗೆ ಒಂದು ಸಂತಸ ಸುದ್ದಿ ತಂದಿದೆ. ಅಂದರೆ ಇವರೇನಾದರೂ ಡಿ ಬಾಸನ್ನು ರಿಲೀಸ್ ಮಾಡಿಸ್ತಾರಾ ಅನ್ನೋ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಕಾದು ನೋಡಬೇಕಾಗಿದೆ ಡಿ ಬಾಸ್ ಯಾವ ರೀತಿ ಹೊರಗಡೆ ಬರ್ತಾರೆ ಅಂತ. ಸೊ ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಂದ್ರೆ ದರ್ಶನ್ ಅವರ ಬದುಕು ನಮಗೆಲ್ಲ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ಕಷ್ಟದ ದಿನಗಳನ್ನು ಮೆಟ್ಟಿ ನಿಂತು ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆಯುವುದು ಎಷ್ಟು ಕಷ್ಟವೋ, ಕೋಪ ಮತ್ತು ಅಹಂಕಾರದಿಂದ ಕೇವಲ ಒಂದೇ ಒಂದು ಕ್ಷಣದಲ್ಲಿ ಕೆಳಗೆ ಬೀಳುವುದು ಅಷ್ಟೇ ಸುಲಭ. ಇಂದಿಗೂ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಡಿ ಬಾಸ್ ಅಭಿಮಾನಿಗಳು ನಮ್ಮ ಅಣ್ಣ ತಪ್ಪು ಮಾಡಿರಲ್ಲ, ಆಚೆ ಬರ್ತಾರೆ ಅಂತ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಿದ್ದಾರೆ. ಆದರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ರೇಣುಕಸ್ವಾಮಿ ಕುಟುಂಬದ ಕಣ್ಣೀರು ಮತ್ತು ದರ್ಶನ್ ಅವರ ಬದುಕು, ಇವೆರಡರ ನಡುವೆ ಸಿಲುಕಿರುವ ಸತ್ಯ ನ್ಯಾಯಾಲಯದಲ್ಲಿ ತೀರ್ಮಾನವಾಗಬೇಕಿದೆ. ನಿರಂತರವಾಗಿ ಬೆವರು ಸುರಿಸಿ ಮೇಲೆ ಬಂದ ಒಬ್ಬ ನಟ ಈ ರೀತಿ ಕಾಂಟ್ರವರ್ಸಿಗಳ ಸುಳಿಯಲ್ಲಿ ಸಿಲುಕಿ ತನ್ನ ಕೆರಿಯರ್ ಹಾಳು ಮಾಡಿಕೊಂಡಿದ್ದು ನಿಜಕ್ಕೂ ಬೇಸರದ ಸಂಗತಿ. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಬೆಳ್ಳಿ ಪರದೆಗೆ ಮರಳಿ ಬರ್ತಾರಾ? ಅವರ ಈ ಪರಿಸ್ಥಿತಿಗೆ ಅತಿಯಾದ ಕೋಪ ಕಾರಣನ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಕಾಗಿ ಹಾಗೂ ಟ್ರೆಂಡಿಂಗ್ ಟಾಪಿಕ್ಕಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.